ಹಲೋ ಎಲ್ರಿಗೂ ಹೇಗಿದ್ದೀರಾ? ಸೊ ಇವತ್ತು ಬೆಳಿಗ್ಗೆ ಲಾಗ್ನ ಶುರು ಮಾಡಿದ್ದೀನಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಮ್ಮ ಮನೆಯವರು ಕಾರ್ ಕ್ಲೀನ್ ಮಾಡ್ತಾವ್ರೆ. ಏನಪ್ಪ ಮಂಜಪ್ಪ? ಸೀರು ಕಾರ್ ಕ್ಲೀನ್ ಮಾಡ್ತಿದ್ದೀಯಾ? ಒಳಗಡೆದೆಲ್ಲ ಕ್ಲೀನ್ ಮಾಡಿದೆ ಅವಾಗಲೇ. ನನಗೆ ಇಷ್ಟು ಕೆಲಸಗಳು ಇದ್ರ ಕಾರ್ ಬೇರೆ ಕ್ಲೀನ್ ಮಾಡಿ ಕೊಡ್ತೀನಿ. ನೀನು ಸುಮ್ಮನೆ ಹತ್ತ ಕುತ್ಕೊಬಿಡು. ನಾನಲ್ಲ, ನೀನು ಕುತ್ಕೊಳ್ಳೋದು. ಪಾಪ ಬೆಳಗ್ಗೆಯಿಂದ ಎಲ್ಲ ತೊಳೆದು ನೀಟಾಗಿ ಒರೆಸ್ತಾವ್ರೆ. ನನ್ನ ಕೆಲಸಗಳು ಇನ್ನೂ ತುಂಬ ಇದಾವೆ, ಅದೆಲ್ಲ ಮುಗಿಸಿ ಇವತ್ತು ತುಮಕೂರಿಗೆ ಹೋಗಬೇಕು. ಎಲ್ಲನೂ ಶೇರ್ ಮಾಡ್ಕೊತೀನಿ, ಹಾಗೆ ನೋಡ್ತಾ ಇರಿ. ಈಗ ಸದ್ಯಕ್ಕೆ ನಾನು ಬೆಡ್ ಕೇಳಿದ್ರಿ, ಸುಮಾರು ಜನ ಬೆಡ್ ಕೇಳ್ತಿದ್ದೀರಾ. ಅದ್ರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಈ ಮಧ್ಯೆ ಅಂತೂ ನನಗೆ ಟೈಮ್ ಇಲ್ಲದೆ ಸ್ವಲ್ಪ ಹೇರ್ ಕಲರ್ ಎಲ್ಲ ಹಾಕೇ ಇರಲಿಲ್ಲ. ಹಾಗಾಗಿ ಸ್ವಲ್ಪ ನಾನು ಏನಂದರೆ ರೆಡಿ ಟು ಇದಾಗ್ತಾ ಇದ್ದೆ, ಅಂದರೆ ಇನ್ಸ್ಟೆಂಟಾಗಿ ಆಗುವಂಥದ್ದು ಆ ಥರ ಹೇರ್ ಕಲರ್ಸೇ ಆಗ್ತಾಯಿದ್ದೆ. ಈ ಮಧ್ಯೆ ನಾನು ಮೆಹಂದಿ ಏನು ಬಳಸಿರಲಿಲ್ಲ. ಅದರಲ್ಲಿ ನಾನು ಮೆಹಂದಿ ಎಲ್ಲ ಬಳಸೋದ್ರಿಂದ ಹೇರ್ ಫುಲ್ಲು ರಫ್ ಬರೋದು, ಸ್ವಲ್ಪ ಜಾಸ್ತಿ ಇದಾಗ್ಬಿಡೋದು. ಅದಕ್ಕೆ ನಾನು ಈ ಮಧ್ಯೆ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ. ಆದರೆ ನನಗೆ ಇನ್ಸ್ಟೆಂಟಾಗಿ ಹಾಕ್ಕೊಳ್ಳೋವಂಥ ಬರ್ಗಂಡಿ ಕಲರ್ಸ್ ನನಗೆ ಸಿಗಲಿಲ್ಲ. ಪಾವಗಡ, ಲಿಂಗದಳ್ಳಿ ಎರಡೂ ಕಡೆ ಹುಡುಕಿದ್ದೀನಿ. ಗಾರ್ನಿಯರ್ ಅದರಲ್ಲಾದರೂ ಸರಿಯೇ ಇಲ್ಲ, ನಿಶಾ ಇದರಲ್ಲಾದರೂ ಸರಿಯೇ, ಯಾವ ಬ್ರ್ಯಾಂಡಲ್ಲಿದ್ದರೂ ಸರಿಯೇ ನನಗೆ ಬರ್ಗಂಡಿ ಕಲರ್ ಬೇಕು, ಲಿಕ್ವಿಡ್ ಇನ್ಸ್ಟೆಂಟಾಗಿ ಆಗಬೇಕು ಅಂತಂದು ಹೇಳ್ಬಿಟ್ಟು ಎಷ್ಟು ಹುಡುಕಿದ್ದೀನೋ. ಲಿಕ್ವಿಡ್ ಅಂತೂ ಇಲ್ಲ, ಮೆಹಂದಿ ಇದೆ ಅಂತಂದು ಹೇಳ್ತಾರೆ. ಸೊ ಹಂಗಾಗಿ ಸರಿ ಬಿಡು ಅಂತಂದು ಹೇಳ್ಬಿಟ್ಟು ಇನ್ನು ಆಗಿದ್ದಲ್ಲ ಅಂತ ನಂದು ಹಳೇದು ಅವಾಗಿಂದ ಬಳಸ್ತಾ ಇರೋ ಫೇವ್ರೇಟ್ ಏನಂದರೆ ನಿಶಾ ಬರ್ಗಂಡಿ ಹೇರ್ ಕಲರ್. ಅದನ್ನೇ ತೊಗೊಂಡು ಬಂದು 2 ಪಾಕೆಟ್ಸ್ ಕಟ್ ಮಾಡಿ, ಇದಕ್ಕೆ ಟೀ ಪೌಡ್ರು ಸ್ವಲ್ಪ ಕುದಿಸಿರೋ ನೀರು ಇರುತ್ತಲ್ಲ ಅದನ್ನು ತೊಗೊಂಡು ಈಗ ಮಿಕ್ಸ್ ಮಾಡಿ 1 ಅವರ್ ಚೆನ್ನಾಗಿ ನೆನೆಸಿದ್ದೆ. ಅದೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಈಗ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಗ್ಲೌಸ್ ಹಾಕ್ಕೊಂಡು. ಅದನ್ನು ಹೇರ್ ಪಾರ್ಟಿಷನ್ನಾಗಿ ತಗೊಂಡು ನಾನೇನು ಹಚ್ಚಲಿಲ್ಲ. ಸದ್ಯಕ್ಕೆ ನನಗೆ ಸ್ವಲ್ಪ ಫ್ರಂಟ್ ನನಗೆ ಕವರ್ ಆದರೆ ಸಾಕು. ಆಮೇಲೆ ನೆಕ್ಸ್ಟ್ ನಾನು ಪಾರ್ಲರ್ಗೆ ಸಲೂನ್ಗೆ ಹೋಗ್ಬಿಟ್ಟು ಹಾಕ್ಸ್ತೀನಿ. ಈಗ ಸದ್ಯಕ್ಕೆ ಟೈಮ್ ಇಲ್ಲ ನನಗೆ, ಅದಕ್ಕೋಸ್ಕರ ನಾನೇ ಈ ರೀತಿ ಹಾಕ್ಕೊಂಡೆ. ಪರವಾಗಿಲ್ಲ, 90% ವರ್ಕೌಟ್ ಆಯಿತು. 90% ಇಲ್ಲ ಅಂದಿದ್ರೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬೈತಾವ್ರೆ, ಏನದು ಹಂಗೆ ಹೋಗ್ತೀಯಲ್ಲ, ಹೇರ್ ಕಲರೇ ಹಾಕಲ್ಲ ನೀನು, ಶೂಟ್ಸ್ಗೆಲ್ಲ ಹಂಗೆ ಹೋಗ್ತಿರ್ತೀಯ ಅಂತ ಬೈದರು ಮೊನ್ನೆ ನೋಡಿ. ಹೇರು ಅಂದರೆ ಗ್ರೇ ಹೇರ್ ಎಲ್ಲ ಹಂಗೆ ಕಾಣ್ತಾ ಇತ್ತು. ಸರಿ ಅಂತ ಈಗ ನನಗೋಸ್ಕರ ಸ್ವಲ್ಪ ಟೈಮ್ ಕೊಟ್ಕೊಂಡು ಇದನ್ನು ಸುಮ್ಮನೆ ಆ ರೀತಿ ಸ್ವಲ್ಪ ಫ್ರಂಟ್ ಮಾತ್ರ ಸ್ವಲ್ಪ ಪಾರ್ಟಿಷನ್ ಮಾಡಿ ಆ ರೀತಿ ಹಚ್ಬಿಟ್ಟು ನೀಟಾಗಿ ಈಗ ಅಪ್ಲೈ ಮಾಡ್ತಾಯಿದ್ದೀನಿ. ಇರೋದೆಲ್ಲ ಸುಮ್ಮನೆ ಲಾಂಗ್ ಹೇರ್ಗೆ ಬ್ಯಾಕ್ ಸೈಡ್ ಮಾತ್ರ ಸುಮ್ಮನೆ ಹಚ್ಚಿದೆ ಅಷ್ಟೇ. ಅದನ್ನೆಲ್ಲ ಕವರ್ ಮಾಡಿ ಈಗ ಒಂದು ತುರುಬು ಥರ ಕಟ್ಟಿ, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇತ್ತು ಸ್ವಲ್ಪ ಮೆಹಂದಿ ಕಲಿಸಿರೋದು, ಅದನ್ನು ಇನ್ನೊಂದು ಸಾರಿ ಅಪ್ಲೈ ಮಾಡ್ತಾಯಿದ್ದೀನಿ. ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತಂದು ಹೇಳ್ಬಿಟ್ಟು ಆ ರೀತಿ ಚೆನ್ನಾಗಿ ಡಬಲ್ ಕೋಟೆಡ್ ಹಾಕ್ಬಿಟ್ರೆ ಚೆನ್ನಾಗಿ ಕಾಣುತ್ತೆ. ಈ ಬಿಸಿಲಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಹೇರು. ನನಗದೇನೋ ಬರ್ಗಂಡಿ ಹೇರ್ ಕಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಬ್ಲ್ಯಾಕ್ ಅಷ್ಟಾಗಿ ಇಷ್ಟಪಡಲ್ಲ ನಾನು. ಸರಿ ಅಂತ ಅದನ್ನೇ ಹಾಕಿ ಈಗ ನೀಟಾಗೆಲ್ಲ ಅಪ್ಲೈ ಮಾಡಿದೆ. ಈಗ ಮಿನಿಮಮ್ ಅಂದರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಡಬೇಕಿದ್ದು, ಚೆನ್ನಾಗಿ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ ನಾವು. ಒಂದು ಮೈಲ್ಡ್ ಶಾಂಪಿಂದ ನಾನು ಯೂಸ್ ಮಾಡೋದು ಸನ್ಸಿಲ್ಕ್ ಶಾಂಪೇನೆ. ಅದು ಮೈಲ್ಡ್ ಶಾಂಪ್ ಅಲ್ಲ, ಆದ್ರೂ ಸ್ವಲ್ಪ ಯೂಸ್ ಮಾಡೋ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಆ ಮೈಲ್ಡ್ ಶಾಂಪಿಂದ ಯೂಸ್ ಮಾಡಿದ್ರೆ ಜಾಸ್ತಿ ಬೇಕಾಗುತ್ತೆ ಶಾಂಪು ಅನ್ನೋದು. ಅದು ರಫ್ ಏರ್ ಬೇರೆ ಆಗಲ್ಲ, ಹಂಗಾಗಿ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಸನ್ಸಿಲ್ಕೆ ನಾನು ಯೂಸ್ ಮಾಡೋದು. ನೋಡಿ ಫೈನಲಿ ಈ ರೀತಿ ಹಚ್ಚಿದ್ದೀನೆಲ್ಲನೂ. ಬ್ಯಾಕ್ ಸೈಡ್ ನನಗೆ ಕಂಡಿಲ್ಲ, ಕಂಡಷ್ಟು ಹಚ್ಚಿದ್ದೀನಿ ಅಷ್ಟೇ. ತುಂಬ ಜನ ವಿಡಿಯೋ ನಾನು ಪೋಸ್ಟ್ ಮಾಡಿದ ತಕ್ಷಣ ಈ ಬೆಡ್ದು ತುಂಬ ಜನ ಕೇಳಿದ್ದಾರೆ. ಇನ್ನೊಂದು ವಿಡಿಯೋದಲ್ಲಿ ಕೇಳಿರೋದಕ್ಕಿಂತಲೂ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ ಅವ್ರದ್ದು, ಫ್ಲೋ ಮ್ಯಾಟ್ರಸ್ ಅವ್ರದ್ದು. ಆದರೆ ನನಗೆ ವಿಡಿಯೋದಲ್ಲಿ ಸ್ವಲ್ಪ ಜನ ಲಿಂಕ್ ಅಂತಂದು ಹೇಳ್ಬಿಟ್ಟು ಕಾಮೆಂಟ್ ಮಾಡಿದ್ದಾರೆ. ಆದರೆ ರಿಯಲ್ ಆಗಿ ತುಂಬ ಜನ ಕೇಳ್ತಾವ್ರೆ. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿರೋ ಹತ್ರ ಎಲ್ಲ ಕೇಳ್ತಿದಾರಂತೆ, ಬೆಡ್ ಎಲ್ಲಿ ತಗೊಂಡ್ರಿ, ಎಷ್ಟು ಬಿತ್ತು, ಕಾಸ್ಟ್ ಹೇಳ್ರಿ, ನಾವು ತಗೋಬೇಕು ಅಂತಂದು. ಮೇಯ್ನು 3/4 ಭಾಗ ಜನಕ್ಕೆ ಇದನ್ನ ಹೆಂಗೆ ಪರ್ಚೇಸ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಸೊ ಹಂಗಾಗಿ ಈ ವಿಡಿಯೋದಲ್ಲಿ ಹೇಳ್ಬಿಡೋಣ, ಡೈರೆಕ್ಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಂತಂದು. ನನ್ನ ಇನ್ಸ್ಟಾಗ್ರಾಮ್ ID ಸೇಮ್ ಮಂಜು ಪದ್ಮ ಲೈಫ್ ಸ್ಟೈಲು. ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಬಯೋದಲ್ಲಿ ಅವರ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿ ಲಿಂಕ್ ಇದೆ, ಯೂಟ್ಯೂಬು ಅದೆಲ್ಲ ಲಿಂಕ್ ಇದೆ. ಆ ಲಿಂಕ್ ಹತ್ರ ಕ್ಲಿಕ್ ಮಾಡಿಬಿಟ್ರೆ, ನೀವು ಮೋರ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಫ್ಲೋ ಮ್ಯಾಟ್ರಸ್ದು ಲಿಂಕ್ ಬರುತ್ತೆ, ಆ ವೆಬ್ಸೈಟ್ ಲಿಂಕು. ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ವೆಬ್ಸೈಟ್ ಲಿಂಕ್ನ ಡೈರೆಕ್ಟ್ ನಿಮಗೆ ಶಾಪ್ಗೆ ವಿಸಿಟ್ ಮಾಡಿಸುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ಯಾವ ಥರ ಬೆಡ್ ಬೇಕು, ಇಲ್ಲ ಎಷ್ಟು ಅಳತೆದು ಬೇಕು, ದಿಂಬುಗಳು ಬೇಕಾ, ಏನೇನು ಬೇಕು ಎಲ್ಲ ಸಿಗುತ್ತೆ ಅದರಲ್ಲಿ ಕಾಸ್ಟ್ ಸಮೇತ ಅವ್ರು ಮೆನ್ಷನ್ ಮಾಡಿರ್ತಾರೆ. ನಮಗೆ ಕೊಟ್ಟಿರುವಂಥದ್ದು ಕಾಸ್ಟ್ ಎಲ್ಲ ನನಗೆ ಗೊತ್ತಿಲ್ಲ, ನಾನು ಪ್ರಮೋಷನ್ ವಿಡಿಯೋ ಮಾಡಿರುವಂಥದ್ದು. ಹಂಗಾಗಿ ನನಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಈ ಬೆಡ್ನ. ಸೊ ಇದೂ ಅಷ್ಟೇ, ಇನ್ನೊಂದು ನಾನು ಮುಂಚೆ ಮಾಡಿದ್ನಲ್ಲ ಅದೂ ಅಷ್ಟೇ. ಮುಂಚೆ ಮಾಡಿರೋದು ಇದೂ ನನಗೆ ಬೆಡ್ ಕೊಟ್ಟು ಅಮೌಂಟು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಬೆಡ್ ಕಾಸ್ಟ್ ನನಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರನ್ನ ಅದೇ ಕೇಳ್ತಾರಂತೆ ತುಂಬ ಜನ,
ಬೆಡ್ ಕಾಸ್ಟ್ ಹೇಳಿ ಅಣ್ಣ, ತುಂಬಾ ಚೆನ್ನಾಗಿದೆ, ನಾವು ತಗೊಂತೀವಿ, ಹೆಂಗ್ ತಗೋಬೇಕು ಗೊತ್ತಿಲ್ಲ ಅಂತ ಹೇಳ್ತಾರಂತೆ. ಅದಕ್ಕೋಸ್ಕರ ನಾನು ಕ್ಲಿಯರ್ ಆಗಿ ಹೇಳ್ತಾ ಏನಲ್ಲ, ಮಂಜು ಪದ್ಮ ಲೈಫ್ ಸ್ಟೈಲ್ ಹೋಗ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ, ಅಲ್ಲೂ ಹೊಸಬರಾಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ನನ್ನ ಬಯೋದಲ್ಲಿ ಇವ್ರದ್ದು ಫ್ಲೋ ಮ್ಯಾಟ್ರಸ್ ಅವ್ರದ್ದು ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಗೆ ಹೋಗ್ಬಿಟ್ಟು ಅದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಗೆ ಶಾಪಿಂಗ್ ಇದಕ್ಕೆ ಕರ್ಕೊಂಡು ಹೋಗುತ್ತೆ. ಆವಾಗ ನೀವು ನಿಮ್ಮ ಕಾರ್ಟ್ ಎಷ್ಟಿದೆಯೋ ಕಾರ್ಟು ಇದು ಅಂದ್ರೆ ಮಂಚ, ಅದನ್ನ ಅಳತೆ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಬೆಡ್ ಸೈಜಸ್ ಎಲ್ಲ ಇರ್ತವೆ ಅದರಲ್ಲಿ, ನೀಟಾಗೆಲ್ಲ ಹೇಳಿರ್ತಾರೆ. ಅದನ್ನ ನೀಟಾಗಿ ಓದಿಸಿ ನಿಮ್ಗೆ ಒಂದ್ ವೇಳೆ ಬಂದಿಲ್ಲ ಅಂದ್ರೆ, ಸೊ ಯಾರಾದ್ರೂ ಈ ತರ ಇಂಗ್ಲೀಷ್ ಸ್ವಲ್ಪ ಚೆನ್ನಾಗಿ ಓದಕ್ ಬರೋರಿಗೆ, ಅವ್ರಿಗೆ ನಾಲೆಡ್ಜ್ ಇರುತ್ತಲ್ಲ ಅಂತರ ಹತ್ರ ಬುಕ್ ಮಾಡಿಸಿ ಆರಾಮ ಮಾಡ್ಕೋಬಹುದು. ಡೈರೆಕ್ಟ್ ಮನೆಗೆ ತಂದು ಕೊಡ್ತಾರೆ. ಪಾರ್ಸಲ್ ಬಂದ್ಬಿಟ್ಟು ನಮ್ಮೂರಿಗೆ ನಾವು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀವಲ್ವಾ, ಅವರು ಕಾಲ್ ಮಾಡ್ತಾರೆ, ಈ ತರ ಪಾರ್ಸಲ್ ಬಂದಿದೆ, ನಿಮ್ದು ಬೆಡ್ ಬಂದಿದೆ ಅಂತಂದು, ಆಗೋಗಿ ತಗೊಂಡ್ರೆ ಆಗುತ್ತೆ ಅಷ್ಟೇನೆ, ಇನ್ನೇನಿಲ್ಲ. ನೋಡಿ ರೀಸನಬಲ್ ಕಾಸ್ಟ್ ಅಲ್ಲೇ ಸಿಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿದೆ ಬೆಡ್ ಅಂತೂ, ನನ್ಗಂತೂ ತುಂಬಾ ಇಷ್ಟ ಆಯ್ತು. ನಾನು ಇನ್ನು ಕವರ್ ಸಮೇತ ಓಪನ್ ಮಾಡಿಲ್ಲ. ಇನ್ನೊಂದು ಏನ್ ಪ್ರಾಬ್ಲಮ್ ಆಯ್ತು ಗೊತ್ತಾ, ನಮ್ಗೆ ನಾನು ಥಿಂಕೇ ಮಾಡ್ಲಿಲ್ಲ, ನಮ್ಗೆ ಏನ್ ಬಿಡು ಈ ರೂಮ್ಗೆ ಬೀರು ಎಲ್ಲ ತೆಗೆದ್ಬಿಟ್ಟು ಅಡುಗೆ ರೂಮಲ್ಲಿ ಇಟ್ಕೊಂಡು ಆ ರೂಮ್ಗೆ ಒಂದು ಮಂಚ ಮಾಡಿಸ್ಕೊಬಿಟ್ಟು ನಮ್ಮ ಮನೆಯವ್ರು ಈ ಕಡೆ ಹಾಕೋಣ, ಬೆಡ್ರೂಮ್ ತರ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ವಿ. ಇನ್ನೊಂದು ಈ ಬೆಡ್ಡೆ ಒಳಗಡೆ ತಗೊಳಕ್ಕಾಗಲ್ಲ, ಅಷ್ಟು ಚಿಕ್ಕ ಬಾಗ್ಲುಗಳು, ಅವಾಗ ಕಟ್ಟಿರೋಂಥ ಹಳೆ ಮನೆ ಅಲ್ವಾ ಇದು, ಬಾಗ್ಲು ಬಂದ್ಬಿಟ್ಟು ಚಿಕ್ಕದು. ಇದನ್ನ ಯಾವ ರೀತಿ ತಗೊಂಡು ಹೋಗೋಕ್ಕೂ ಆಗಲ್ಲ, ಮತ್ತೆ ಮಂಚ ತಗೊಂಡು ಹೋಗೋಕ್ಕೂ ಆಗಲ್ಲ. ಇವನ್ನ ಬೆಡ್ರೂಮ್ ತರ ಕಟ್ಟಿದ್ದಾರೆ, ಆದ್ರೆ ಬೆಡ್ರೂಮ್ ಅಲ್ಲ ಇವು. ಸೊ ಆ ತರ ಚಿಕ್ಕ ಚಿಕ್ಕ ರೂಮ್ಗಳು ನೋಡ್ತಾ ಇರ್ಬೋದು, ಈ ರೀತಿ ಇದೆ. ಸೊ ಹಂಗಾಗಿ ಈ ಬೆಡ್ನಿಗೆ ಏನು ಮಾಡಕ್ ಬರಲ್ಲ. ಇಲ್ಲೇ ಹಾಲಲ್ಲಿ ಈ ತರ ಹಳೆ ಮನೆ ಎಲ್ಲ, ಈಗ ಬೆಂಗಳೂರು ಈ ತರ ಎಲ್ಲ ಒಂದೊಂದು ರೂಮಲ್ಲೇ ಎಷ್ಟು ಜೋಡಿಸ್ಕೊಳ್ತಾರೆ ಹಾಲಲ್ಲೇನೆ. ಸೊ ಹಂಗಾಗಿ ನಾನು ಅದೇ ತರನೇ ಅಂದ್ಕೊಂಡಿದೀನಿ, ಏನ್ ಬಿಡು ಯಾರೇನಾದ್ರು ಅಂದ್ಕೊಳ್ಳಿ ಅಂತ. ಬೆಡ್ನ ಈ ಕಡೆ ಗೋಡೆ ಒರೆಸಿದೀನಿ, ಮತ್ತೆ ನೈಟ್ ಟೈಮ್ ಇಲ್ಲೇ ಹಾಸ್ಕೊಂಡು ಮಲಗ್ತೀವಿ, ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಈ ತರ ನಿಲ್ಲಿಸ್ಬಿಡ್ತೀವಿ ಗೋಡೆಗೆ. ಈ ತರ ಯೂಸ್ ಮಾಡ್ಕೊಂತ ಇದೀನಿ. ನಿಮ್ಗೆ ರೂಮ್ಸ್ ಎಲ್ಲ ದೊಡ್ಡದಾಗಿದ್ದು ಆರಾಮಾಗಿದ್ರೆ ಇದನ್ನ 3 ಜನ ಆರಾಮಾಗಿ ಮಲ್ಕೋಬಹುದು. ಬೆಡ್ ಮೇಲೆ ಒಂದು ಪಾಪು, ಪೇರೆಂಟ್ಸ್ ಇಬ್ರು ಮಲ್ಕೋಬಹುದು. ತುಂಬಾ ಚೆನ್ನಾಗಿದೆ, ಕಂಫರ್ಟ್ ಆಗಿರುತ್ತೆ, ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ನಮ್ಗಂತೂ ತುಂಬಾ ಇಷ್ಟ ಆಯ್ತು ಈ ಬೆಡ್. ನೋಡಿ ನಿಮ್ಗೂ ಬೇಕಂದ್ರೆ ನೀವು ಆರಾಮಾಗಿ ಅಲ್ಲಿ ಬೈ ಮಾಡ್ಕೊಳ್ಳಿ. ಸೊ ಇದು ಇನ್ಫಾರ್ಮೇಶನ್ ನಿಮ್ಗೆ ಕೊಡಬೇಕು ಅಂತ ಇದ್ದಿದ್ದು ನಾನು. ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನೆಕ್ಸ್ಟ್ ನಾವು ಈಗ ವಿಡಿಯೋ ಶೂಟ್ ಮಾಡ್ತಾ ಇರೋದು ಲಕ್ಷ್ಮೀ ವಿಲಾಸ್ ಪಾವಗಡದಲ್ಲಿ ಹೋಟೆಲಲ್ಲಿ. ಸೊ ನಾವು ಹೋಗಿದ ತಕ್ಷಣ ಅಮ್ಮ ಬಂದುಬಿಟ್ಟು ಒಬ್ಬಟ್ಟು ಬೇರೆ ಯಾರಿಗೋ ಆರ್ಡ್ರ್ ಇತ್ತು, ಅದಕ್ಕೆ ನನಗೊಂದು ನಮ್ಮ ಮನೆಯವ್ರಿಗೊಂದು ಒಬ್ಬಟ್ಟು ಕೊಟ್ಟರು. ಈಗ ಒಬ್ಬಟ್ಟು ತಿಂತಾಯಿದ್ದೀವಿ. ಸೊ ಇವ್ರ ಪ್ರೀತಿಗಂತೂ ಬೆಲೆ ಕಟ್ಟೋಕ್ಕೆ ಆಗಲ್ಲ, ಯಾಕೆಂದರೆ ಸ್ವಂತ ಮಗಳು ಅಂತ ಪರಿಚಯ ಮಾಡಿಸ್ಕೊಡ್ತಾರೆ ಎಲ್ಲರಿಗೂ. ನಾನು ನಿಜ ಆ ಥರ ಅನ್ನಿಸ್ಕೋಬೇಕಂದ್ರೆ ನಾನು ಎಷ್ಟು ಅವ್ರಿಗೆ ಒಳ್ಳೆಯೊಳಾಗಿರಬೇಕು, ನೀವೇ ಅರ್ಥ ಮಾಡ್ಕೊಳ್ಳಿ. ಅಂದರೆ ಅವ್ರಿಗೆ ಅಷ್ಟಿಷ್ಟ ನಾನಂದರೆ, ಹಾಗಾಗಿ ಮಗಳು ಅಂತಂದೇ ಅವರು ಟ್ರೀಟ್ ಮಾಡೋದು ನನ್ನ ಯಾವತ್ತೇ ಆಗಿರ್ಬೋದು. ಸೊ ನಾನು ಆಲ್ಮೋಸ್ಟ್ ಇಲ್ಲಿ ಬರಲ್ಲ, 90% ಅವಾಯ್ಡ್ ಮಾಡಿದ್ದೀನಿ ಬರೋದು. ಯಾಕೆಂದರೆ ನಾನು ಏನೇ ಒಂದು ತಿಂದ್ರೂ ಅಮೌಂಟ್ ತೊಗೊಳ್ಳಲ್ಲ. ಮತ್ತು ಫೋನ್ಪೇ ಗೂಗಲ್ ಪೇ ಅವ್ರಿಗೆ ಗೊತ್ತಿಲ್ದಂಗೆ ಮಾಡೋಣ ಅಂದರೆ, ನಾನು ಅಲ್ಲಿಗೆ ಹೋಗಿದ ತಕ್ಷಣ ಸ್ಕ್ಯಾನರ್ಗಳೆಲ್ಲ ಬಚ್ಚಿಟ್ಕೊಂಡಿರ್ತಾರೆ. ಇನ್ನು ಕಾಂಟ್ಯಾಕ್ಟ್ ನಂಬರು ಫೋನ್ಪೇದಲ್ಲ. ಸೊ ಏನು ಮಾಡೋದು ಹೇಳ್ರಿ, ಅದಕ್ಕೆ ನಾನು ಬರಲ್ಲ. ಏನಂದರೆ ಇವತ್ತು ವಿಧಿ ಇರಲಿಲ್ಲ. ಇನ್ನು ಇಲ್ಲಿ ಬಿಟ್ಟರೆ ಆಗಲೇ 10 ಕಾಲೇನೋ ಆಗಿತ್ತು, ಟಿಫನ್ ಟೈಮ್ ಮುಗ್ದೋಗುತ್ತೆ, ಮತ್ತು ನೆಕ್ಸ್ಟ್ ನಾವು ತುಮಕೂರಲ್ಲಿ ತಿನ್ನೋರಿಗೆ ಮಧ್ಯಾಹ್ನ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನಮ್ಮ ಅಮ್ಮನ ಹೋಟ್ಲಿಗೆ ಹೋಗೋಣ ಅಂತಂದು ನಮ್ಮ ಮನೆಯವ್ರಿಗೆ ಹೇಳಿದೆ. ನಡಿಯಮ್ಮ ಆಯಿತು ಅಂತ ಬಂದ್ವಿ. ಸೊ ಅವ್ರಿಗಂತೂ ಎಷ್ಟು ಖುಷಿ ಆಯಿತು ನೋಡಿ. ಇಲ್ಲಿ ಕಟ್ ಮಾಡ್ತಾಯಿದ್ರು ಮೆಣಸಿನ್ಕಾಯಿ, ನಮ್ಮನ್ನು ನೋಡಿಬಿಟ್ಟು ಓಡೋಗಿ ಬಜ್ಜಿ ಹಾಕ್ತಾವ್ರೆ. ಬಜ್ಜಿ ಪಾರ್ಸಲ್ ತೊಗೊಂಡೋಗಿ ಕಾರಲ್ಲಿ ತಿನ್ಕೊಂತ ತೊಗೊಂಡೋಗ್ರಿ ಅಂತ. ನಾನು ಬೇಡ, ನಾನು ಫುಲ್ಲಾಗಿ ಊಟ ಮಾಡಿದ್ದೀನಿ, ಮಸಾಲೆ ದೋಸೆ ತಿಂದೆ ಮತ್ತು ಒಬ್ಬಟ್ಟು ತಿಂದೆ ಸಾಕು ಅಂತಂದು ನಮ್ಮ ಮನೆಯವರು ಚಿತ್ರಾನ್ನ, ಒಬ್ಬಟ್ಟು ಮತ್ತು ಮಸಾಲೆ ದೋಸೆ ಎಲ್ಲ ತಿಂದರು. ತುಂಬ ಚೆನ್ನಾಗಿರುತ್ತೆ ಟಿಫನ್ನು ಊಟ. ಅಂದರೆ ನಾನು ಪರ್ಸ್ನಲಿ ರೆಕಮೆಂಡ್ ಮಾಡ್ತಾಯಿದ್ದೀನಿ, ನೀವು ಬಂದ್ರೂ ಯಾರೂ ಬೈಕೊಳ್ಳಲ್ಲ, ಅಷ್ಟು ಚೆನ್ನಾಗಿರುತ್ತೆ ಊಟ ಮಾತ್ರ. ಸೊ ಮಧ್ಯಾಹ್ನ ಲಂಚು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾರಾದರೂ ನಮ್ಮ ಸುತ್ತಮುತ್ತ ಹಳ್ಳಿಯವರು ಇಲ್ಲ ಬೇರೆ ಕಡೆಯಿಂದ ಬರೋರಾಗಿದ್ದರೆ ಇಲ್ಲಿ ಲಕ್ಷ್ಮೀ ವಿಲಾಸ್ ಹೋಟೆಲ್ಗೆ ಒಂದ್ಸರಿ ವಿಸಿಟ್ ಮಾಡಿ. ಸೊ ನಿಮಗೂ ಅರ್ಥ ಆಗುತ್ತೆ ಯಾವ ರೀತಿ ಇರುತ್ತೆ ಏನು ಅಂತಂದು. ಎಲ್ಲ ವಿಲೇಜ್ ವೈಬ್ಸು, ವಿಲೇಜ್ ವಾತಾವರಣ ನೋಡ್ತಾ ಇರ್ಬೋದು ಹೋಟೆಲಲ್ಲಿ. ಹೊರಗಡೆ ಬಂದುಬಿಟ್ಟು ಆ ರೀತಿ ಲಕ್ಷ್ಮೀ ವಿಲಾಸ್ ಹೋಟೆಲ್ ಅಂತಂದು ಅಲ್ಲಿ ಚಿಕ್ಕದಾಗಿ ಬೋರ್ಡ್ ಇದೆ ನೋಡ್ರಿ, ಆ ಥರ ಇರುತ್ತೆ. ಆ ಪಾತ್ರೆ ಅಂಗಡಿ ಪಕ್ಕನೇ ಇದೆ. ಸೊ ಬಂದವರು ಯಾರಾದರೂ ಅಲ್ಲಿಗೆ ವಿಸಿಟ್ ಮಾಡ್ಬೋದು ಹೋಟೆಲ್ಗೆ. ಒಂದು ಒಳ್ಳೆ ಹೋಟೆಲ್ನ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ ಪಾವಗಡದಲ್ಲಿ, ನಂಗೆ ತುಂಬ ಇಷ್ಟ ಅಲ್ಲಿ. ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ತುಮಕೂರಿಗೆ ಬಂದುಬಿಟ್ಟು ಸ್ವಲ್ಪ ವೀಡಿಯೋ ಶೂಟ್ ಇತ್ತಿಲ್ಲ, ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಫ್ರೆಂಡ್ ಮನೆ ಸುನೀತಾ ಅವ್ರ ಮನೆಗೆ ಬಂದಿದ್ದು. ಇಲ್ಲಿ ಸ್ವಲ್ಪ ನನಗೇನು ಪ್ರಾಬ್ಲಮ್ ಇತ್ತು ಮೊಬೈಲಲ್ಲಿ, ಅದನ್ನು ಇಬ್ಬರು ಸೇರಿ ರೆಡಿ ಮಾಡ್ತಾಯಿದ್ದೀವಿ. ಸುಮಾರು ಅಂದರೆ ಒಂದು 3 ಅವರ್ ಕೂತ್ಕೊಂಡಿದ್ದೀವಿ. ಎಷ್ಟು ಟ್ರೈ ಮಾಡಿದ್ರೂ ಅದು ಬರ್ತಾನೇ ಇರಲಿಲ್ಲ. ತಲೆ ಕೆಟ್ಟು ಹೋಗ್ಬಿಡ್ತು ನಮಗಂತೂ. ಇಬ್ಬರೂ ಏನೇನಾಗುತ್ತೋ ಅದೆಲ್ಲ ಟ್ರೈ ಮಾಡಿದ್ವಿ, ಎಲ್ಲ ಟ್ರೈ ಮಾಡಿದ್ರೂ ಅದು ಕೊನೆಗೆ ಏನೂ ಆಗಲಿಲ್ಲ. ಸರಿ ಅಂತಂದು ಸುನೀತಾ ಇದ್ರಲ್ಲ ಅವ್ರ ಫ್ರೆಂಡ್ಗೆ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ಮತ್ತೆ ಅದರಲ್ಲಿ ಹಂಗೆ ರೆಡಿ ಮಾಡ್ಕೊಬಿಟ್ವಿ. ಫೈನಲಿ ಬಂದಿರೋ ಕೆಲಸನೂ ಆಯಿತು. ಆಮೇಲೆ ಸುನೀತಾ ಬಂದುಬಿಟ್ಟು ನನ್ನ ಬರ್ಡೇಗೆ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬಂದಿರಲಿಲ್ವಲ್ಲ, ಅದಕ್ಕೋಸ್ಕರ ಗಿಫ್ಟು ಅಂತ ಈ ಸ್ಯಾರಿನ ಸೆಲೆಕ್ಟ್ ಮಾಡಿ ಮುಂಚೆನೇ ಎತ್ತಿಟ್ಬಿಟ್ಟಿದ್ದಾರೆ.
ಪದ್ಮಕ್ಕ ನೀವು ಆಮೇಲೆ ವೀಡಿಯೋಗೆ ಅಂತ ತಿಳ್ಕೊಬೇಡ್ರಿ ಅಂತಂದು ಹೇಳ್ತಾಳೆ. ಆ ಥರ ಅಲ್ಲ, ನಮ್ಮದು ವ್ಲಾಗರ್ಸ್ ಅಂದರೆ ಇನ್ನು ಏನೇ ಒಂದು ಇದು ಮಾಡಿದ್ರು ವೀಡಿಯೋ ಶೂಟ್ ಮಾಡೋದು ಸಹಜ, ಆ ಥರ ತಿಳ್ಕೊಳ್ಳಲ್ಲ, ನೀನೇನು ಬೇಜಾರು ಮಾಡ್ಕೋಬೇಡ ಅಂತಂದು ಹೇಳಿದೆ. ಸರಿ ಅಂತಂದು ಹೇಳ್ಬಿಟ್ಟು ಆ ಸ್ಯಾರಿ ಹಣ್ಣು ಎಲ್ಲ ಕೊಟ್ಟರು. ಅದನ್ನ ತೊಗೊಂಡು ನೆಕ್ಸ್ಟು ಸುನೀತನ ಕರ್ಕೊಂಡು ನಾವು ಮತ್ತೆ ಇಲ್ಲಿ ಎಮ್ ಜಿ ರೋಡ್ ಹತ್ರ ಬಂದ್ವಿ ಊಟಕ್ಕೆ ಅಂತ. ಇವತ್ತು ಸಂಡೇ ಆಗಿರೋದ್ರಿಂದ ಭಾನುವಾರದ ಬಾಡೂಟ ಅಂತಂದೇ ಹೇಳ್ಬೋದು. ನಾನ್ ವೆಜ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ನಾನು ಸುನೀತಾ ನಮ್ಮ ಮನೆಯವ್ರು 3 ಜನನೂ ಬಂದ್ವಿ. ಅಣ್ಣ ಸುನೀತಾ ಅವ್ರ ಹಸ್ಬೆಂಡು ಇಲ್ಲ, ಅವ್ರು ವರ್ಕ್ ಮೇಲೆ ಹೊರಗಡೆ ಹೋಗಿದ್ರು, ಹಾಗಾಗಿ ನಾವೇ 3 ಜನ ಬಂದಿದ್ದು. ಬ್ಲೂ ಮೂನ್ ಅಂತಂದು ಹೇಳ್ಬಿಟ್ಟು ಇದು ಫಸ್ಟ್ ಟೈಮ್ ನಾನು ಬರ್ತಾರೆ. ಸುನೀತಾ ಅವ್ರು ಯಾವಾಗಲೂ ವಿಸಿಟ್ ಮಾಡ್ತಾರೆ. ನಾನು ಹೇಳಿದೆ, ನಿನ್ಗೆ ಯಾವುದು ಓಕೆ ಅಂದರೆ ನೀನು ತಿಂದಿರ್ತೀಯಲ್ಲ ಅದೇ ಹೋಟ್ಲಿಗೆ ಕರ್ಕೊಂಡು ಹೋಗೋ ಅಂತಂದಿದ್ದಕ್ಕೆ ಸರಿ ಇಲ್ಲಿಗೆ ಹೋಗೋಣ ಅಂತಂದರು. ಸರಿ ಅಂತ ನಾವೇ ಟ್ರೀಟ್ ಕೊಡಿಸ್ತಾ ಇದ್ದೀವಿ ಸುನೀತಾಗೆ, ಊಟ ಮಾಡ್ಕೊಂಡು ಹೋಗೋಣ ಅಂತಂದು ನಾನ್ ವೆಜ್. ಹಾಗಾಗಿ ಇಲ್ಲಿ ಬಂದ್ವಿ. ನಾನು ಇದೇನು ಹಿಂಗಿದೆಯಲ್ಲ ಅಂತಂದರೆ ಆ ಕಡೆ ನೋಡ್ತೀವಿ ಎಷ್ಟೊಂದು ಜನ ಫ್ಯಾಮಿಲಿ ಜನ ಎಲ್ಲ ವೆಯ್ಟ್ ಮಾಡ್ತಾವ್ರೆ ಬಂದು ಊಟಕ್ಕೆ ಅಂತಂದು. ಅಷ್ಟು ಚೆನ್ನಾಗಿರುತ್ತಂತೆ ಇಲ್ಲಿ, ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಎಲ್ಲರೂ ಬಂದ್ವಿ. ನಾನು ನಮ್ಮ ಮನೆಯವರು ಸುನೀತಾ ಇಬ್ಬರು ಕುತ್ಕೊಂಡು ಇಲ್ಲಿ ಏನೇನು ಚಾರ್ಟ್ ಇದೆ ಅಲ್ಲಿ ಎಷ್ಟು ಕೊಟ್ಟಿದ್ರು ಅದನ್ನೆಲ್ಲ ನೋಡ್ತಾ ಇದ್ವಿ, ಏನೇನು ತೊಗೊಳ್ಳೋಣ ಅಂತಂದು ಹೇಳ್ಬಿಟ್ಟು. ನಾವು ರೋಟಿ ಮತ್ತು ಎಗ್ ಬುರ್ಜಿ ಮತ್ತು ಲಾಲಿಪಾಪು ಮತ್ತು ಇನ್ನೊಂದು ಅದು ನೇಮ್ ಮರ್ತೋಗ್ಬಿಟ್ಟೆ ನಾನು. ಸೊ ಅದೊಂದು ಚಿಕನ್ ಡಿಶ್ಶು ತೊಗೊಂಡ್ವಿ. ಮತ್ತು ಇದು ಯಾವುದು ಇನ್ನೊಂದು ತೊಗೊಂಡ್ವಿ, ಏನಂದರೆ ರೈಸ್ ಐಟಮಲ್ಲಿ ತೊಗೊಂಡ್ವಿ, ಕುಷ್ಕ ತೊಗೊಂಡ್ವಿ. ಸೊ ಇಷ್ಟೆಲ್ಲ ಐಟಮು ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ 3 ಜನನೂ ಕೂತ್ಕೊಂಡು. ಒಬ್ರಿಗೊಬ್ರು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ತುಂಬ ಇಷ್ಟ ಆಯಿತು ನನಗೆ. ನೆಕ್ಸ್ಟ್ ಟೈಮ್ ನಾನು ತುಮಕೂರು ಬಂದರೆ ಈ ಹೋಟೆಲ್ಗಂತೂ ಖಂಡಿತ ಬರ್ತೀನಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಟೇಸ್ಟ್ ನಾನ್ ವೆಜ್ದೆಲ್ಲನೂ. ರೋಟಿನೂ ಮತ್ತು ಎಗ್ ಬುರ್ಜಿ ಸಖತ್ತಾಗಿತ್ತು. ಮತ್ತು ಅದು ಸ್ಟಾರ್ಟಿಂಗಲ್ಲಿಯೇ ಪೆಪ್ಪರ್ ಪೌಡ್ರೆಲ್ಲ ಹಾಕಿ ಕೊಟ್ಟಿದ್ರು ಚಿಕನ್ಗೆ. ಅದಂತೂ 100 ಏನೋ ಅಂದರು, 100 ಏನೋ ಅಂದರು, ಅದು ಮರ್ತೋಗ್ಬಿಟ್ಟಿದ್ದೀನಿ ನಾನು. ಸೊ ನೀವೇನಾದರೂ ಹೋಗಿದ್ದರೆ ಕಾಮೆಂಟ್ ಮಾಡಿ. ಸಿಗೋಣ ನಾಳೆ. ಥ್ಯಾಂಕ್